ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ तं ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ, ಇಂದು ಗುರುವಿನ ಮಹಿಮೆಯನ್ನು ಕುರಿತು ಶಂಕರರ ಬೆಂಬಳಿಯ ಶಿಷ್ಯರಾಗಿರುವ ಸಾಕ್ಷಾತ್ ಪ್ರಿಯ ಶಿಷ್ಯರಾದ ಸ್ವರೇಶ್ವರಾಚಾರ್ಯರವರ ಒಂದು ವಾಕ್ಯವನ್ನು ತೆಗೆದುಕೊಂಡು ಅನುಸಂಧಾನ ಮಾಡೋಣ. ಸ್ವರೇಶ್ವರರು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಬೆಂಬಳಿಯ ಶಿಷ್ಯರು. ಸ್ವರೇಶ್ವರಾಚಾರ್ಯರವರು ಶಂಕರಾಚಾರ್ಯರೆಂಬ ಗುರುಗಳನ್ನು ಮಿಂಚಿದ ಶಿಷ್ಯರು. ಅವರು ನೈಷ್ಕರ್ಮ್ಯ ಸಿದ್ಧಿ, ತೈತ್ರಿಯ ಭಾಷ್ಯ ವಾರ್ತಿಕ, ಬೃಹದಾರಣ್ಯಕ ಭಾಷ್ಯ ವಾರ್ತಿಕ ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೆ ಮಾನಸೋಲ್ಲಾಸ ಎನ್ನುವಂಥ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಇಂದು ನಾನು ಸ್ವರೇಶ್ವರಾಚಾರ್ಯರವರ ಮೇರು ಕೃತಿಯಾಗಿರುವ ನೈಷ್ಕರ್ಮ್ಯ ಸಿದ್ಧಿಯಿಂದ ಪ್ರಾರಂಭದ ಒಂದು ಮಂಗಳ ಶ್ಲೋಕವನ್ನು ತೆಗೆದುಕೊಂಡು ಅರ್ಥವನ್ನು ತಿಳಿಸ್ತೇನೆ. ಪ್ರಾರಂಭದ ಶ್ಲೋಕ ಖಾನಿಲಾಗ್ನಿಯ ಮೊದಲನೆಯ ಶ್ಲೋಕ, ಈ ಎರಡನೇ ಶ್ಲೋಕ. ಹೇಳ್ತಾರವರು, ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಇದು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಎರಡನೇ ಶ್ಲೋಕ. ಈ ಶ್ಲೋಕದಲ್ಲಿ ಭಗವಾನ್ ಸ್ವರೇಶ್ವರಾಚಾರ್ಯರವರು ತಮ್ಮ ಗುರುಗಳಾದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ಗಟ್ ಮಾಡಿಬಿಡಿ ತಾವು. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸುರೇಶ್ವರಾಚಾರ್ಯ ಸದ್ಗುರುಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದಚ್ಛೇದವನ್ನು ಮಾಡಿ ಅನ್ವಯವನ್ನು ಹೇಳಿ ತಾತ್ಪರ್ಯವನ್ನು ಹೇಳ್ತೇನೆ. ಅಲಬ್ಧ್ವಾ ಅತಿಶಯಂ ಯಸ್ಮಾತ್ ವ್ಯಾವೃತ್ತಾಃ ತಮಬಾಧಯಃ ಗರೀಯಸೇ ನಮಃ ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ. 9 ಪದಗಳಿಂದ ರಚಿತವಾಗಿರುವ ಮಂಗಲ ಶ್ಲೋಕವಿದು. ಅನ್ವಯ: ಯಸ್ಮಾತ್ ಅತಿಶಯಂ ಅಲಬ್ಧ್ವಾ ತಮಬಾಧಯಃ ಪ್ರತ್ಯಯಾಃ ವ್ಯಾವೃತ್ತಾಃ ಗರೀಯಸೇ ಅವಿದ್ಯಾಗ್ರಂಥಿಭೇದಿನೇ ತಸ್ಮೈ ಗುರವೇ ನಮಃ. ಎಷ್ಟು ಚೆನ್ನಾಗಿದೆ!
ಸ್ವರೇಶ್ವರಾಚಾರ್ಯರ ಗುರುಭಕ್ತಿಗೆ ಈ ಶ್ಲೋಕ ಜ್ವಲಂತ ಉದಾಹರಣೆ. ಇದು ಮಂಗಳ ಶ್ಲೋಕ. ಅವಿದ್ಯಾ ಗ್ರಂಥಿ ಭೇದಿನೇ ಗುರವೇ ನಮಃ. ಅವಿದ್ಯಾ ಎನ್ನುವಂಥ ಹೃದಯದ ಗ್ರಂಥಿಯನ್ನ ಭೇದಿಸುವಂಥ, ನಾಶ ಮಾಡುವಂಥ ಗುರುವಿಗೆ ನಮಸ್ಕಾರ. ಮುಂಡಕೋಪನಿಷತ್ತಿನಲ್ಲಿ ಛಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಬ್ರಹ್ಮಜ್ಞಾನ ಉಂಟಾದರೆ ಅಂಥವನಿಗೆ ಹೃದಯದಲ್ಲಿರುವ ಅವಿದ್ಯಾ, ಕಾಮ, ವಾಸನಾ ರೂಪವಾಗಿರುವ ಎಲ್ಲ ಗ್ರಂಥಿಗಳು, ಕಗ್ಗಂಟಗಳು ಕೂಡ ಕರಗಿ ಹೋಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸುರೇಶ್ವರಾಚಾರ್ಯ ಹೇಳ್ತಾ ಇದ್ದಾರೆ, ಅವಿದ್ಯಾ ಗ್ರಂಥಿ ಭೇದಿನಿ. ಅವಿದ್ಯಾ ಎನ್ನುವಂಥ ಕಗ್ಗಂಟನ್ನ ಚೂರು ಚೂರು ಮಾಡುವಂಥ, ಕರಗಿಸುವಂಥ ಸದ್ಗುರುವಿಗೆ ನಮಸ್ಕಾರ. ಸದ್ಗುರು ಎಂಥವನು ಅಂತಂದ್ರೆ ಗರೀಯಸೆ ಗುರವೇ, ಅತ್ಯಂತ ಗರೀಯಾನ್, ದೊಡ್ಡವನು. ಗರೀಯಾನ್ ಗುರುವಿಗೂ ಗುರುವಾಗಿರುವವನು, ಅತ್ಯಂತ ಭಾರವಾಗಿರುವವನು, ಇಡೀ ವಿಶ್ವಕ್ಕಿಂತಲೂ ಅತ್ಯಂತ ದೊಡ್ಡವನಾಗಿರುವ ಗುರುವಿಗೆ ನಮಸ್ಕಾರ. ಇನ್ನೊಂದು ವಿಶೇಷ ಹೇಳ್ತಾರೆ, ಯಸ್ಮಾತ್, ಯಾವ ಗುರುವಿಗಿಂತ ಬೇರೆ ಕಡೆಯಲ್ಲಿ ಅತಿಶಯಂ ಅಲಬ್ಧ್ವ, ಹೆಚ್ಚುಗಾರಿಕೆಯನ್ನು ಹೊಂದದೆ, ತಮಬಾದಯ, ತಮಪ್, ತರಪ್ ಮತ್ತು ಇಷ್ಠನ್ ಎನ್ನುವಂತಹ ಪ್ರತ್ಯಯಗಳು ಗುರುವಿನ ಹತ್ತಿರ ಬಂದವು, ಗುರುವನ್ನ ನೋಡಿದ್ವು. ಗುರುವಿಗಿಂತ ಬೇರೆ ಕಡೆಯಲ್ಲಿ ಈ ತರಪ್, ತಮಪ್, ಇಷ್ಟನ್ ಅನ್ನುವಂತಹ ಪ್ರತ್ಯಯಗಳಿಗೆ ಅತಿಶಯ ಕಾಣಲಿಲ್ವಂತೆ. ಗುರುವಿಗಿಂತ ಬೇರೆ ಕಡೆಯಲ್ಲಿ ಹೋಗೋಣ ಅಂತ ಇಷ್ಟಪಟ್ಟರೆ ಎಲ್ಲಿಯೂ ಜಾಗ ಸಿಗ್ತಿಲ್ಲ. ಗುರುವೇ ಗರಿಷ್ಠ, ಗುರುವೇ ಗರೀಯಾನ್, ಗುರುವೇ ಅತ್ಯಂತ ದೊಡ್ಡವನು ಅಂತ ಎಲ್ಲ ತಮವಾದಯ, ತಮಪ್ಪ, ತರಪ್, ಇಷ್ಟನ್ ಮುಂತಾಗಿರುವಂತಹ ಪ್ರತ್ಯಯಗಳು ಯಾವ ಗುರುವಿನಲ್ಲಿ ನಿಂತು ಬಿಟ್ಟವೋ, ಗುರುವನ್ನ ಮಿಂಚಿದ ಮತ್ತೊಂದು ತತ್ವವನ್ನ ಕಾಣದೆ ಈ ತಮಪ್, ತರಪ್, ಇಷ್ಟನ್ ಅನ್ನುವಂತಹ ಪ್ರತ್ಯಯಗಳು ಎಲ್ಲವೂ ಗುರುವಿನಲ್ಲಿಯೇ ಸೇರ್ಕೊಂಡ್ಬಿಟ್ಟು. ಅಂದರೆ ಗುರುವು ಎಲ್ಲರಿಗಿಂತಲೂ ದೊಡ್ಡವನು, ಗುರುವು ಎಲ್ಲರಿಗಿಂತಲೂ ಭಾರವಾದವನು, ಗುರುವು ಎಲ್ಲಕ್ಕಿಂತಲೂ ಅತಿಶಯವುಳ್ಳವನು. ಇಡೀ 14 ಲೋಕಗಳಲ್ಲಿ ಗುರುವನ್ನ ಮಿಂಚಿದ, ಗುರುವಿಗಿಂತ ದೊಡ್ಡವನಾಗಿರುವಂತಹ ಮತ್ತೊಂದು ತತ್ವವನ್ನ ನಾನು ಕಾಣ್ತಾ ಇಲ್ಲ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ ನೋಡಿ. ಸ್ವರೇಶ್ವರಾಚಾರ್ಯರಿಗೆ ಅವರ ಗುರುಗಳಾಗಿರುವ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಲ್ಲಿ ಎಷ್ಟು ಅಚ್ಯುತವಾದ ಮತ್ತು ನಾಶವಾಗದೇ ಇರುವಂಥ, ಅಚ್ಚಳಿಯದೇ ಇರುವ ಭಕ್ತಿ ಉಂಟು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ. ಗುರುವೇ ಬ್ರಹ್ಮದೇವ, ಗುರುವೇ ಮಹಾವಿಷ್ಣು, ಗುರುವೇ ಸಾಕ್ಷಾತ್ ಸಂಹಾರ ಕಾರಕನಾಗಿರುವಂತಹ ರುದ್ರ, ಗುರುವೇ ಸಾಕ್ಷಾತ್ ಪರಂ ಬ್ರಹ್ಮ ಅಂತ ಅಲ್ಲಿ ಹೇಳಿದ್ರೆ, ಸ್ವರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ, ಗುರುವಿಗಿಂತ ದೊಡ್ಡ ತತ್ವ ಮತ್ತೊಂದಿಲ್ಲ, ಗುರುವನ್ನ ಮಿಂಚಿದಂಥ ಅತಿಶಯವಾದಂಥ ವಸ್ತು ಮತ್ತೊಂದಿಲ್ಲ ಅಂತ ತಿಳಿದುಕೊಂಡು ಈ 3 ಪ್ರತ್ಯಯಗಳು ತಮವಾದಯ, ತಮ, ತರ, ಇಷ್ಟನ್ನುವಂಥ ಪ್ರತ್ಯಯಗಳು ಗುರುವಿನಲ್ಲಿಯೇ ನೆಲೆಗೊಂಡಿದ್ದವೆಯೋ ಅಂತ ಅವಿದ್ಯಾ ಗ್ರಂಥಿ ಭೇದಿನೇ ತತ್ವ ಜಿಜ್ಞಾಸು ಜನಗಳಿಗೆ, ಪರಮಹಂಸ ಪರಿವ್ರಾಜಕರಾದ ಸನ್ಯಾಸಿ ಪುಂಗವರಿಗೆ ಬೇಕಾದ ಫಲ ಹಣವಲ್ಲ, ಐಶ್ವರ್ಯವಲ್ಲ, ಆಯುಷ್ಯ, ಆರೋಗ್ಯವಲ್ಲ, ಯಾವ ಲೌಕಿಕ ಸಂಪತ್ತೂ ಅಲ್ಲ. ಅಂಥ ಮುಮುಕ್ಷು ಜನಗಳಿಗೆ ಸ್ವರ್ಗಲೋಕವೂ ಬೇಡ, ಬ್ರಹ್ಮಲೋಕವೂ ಬೇಡ. ಅವರಿಗೆ ಬೇಕಾದ್ದೇನು? ಗ್ರಂಥಿ ಮೋಕ್ಷ. ಅವಿದ್ಯಾ ಕಾಮ ಕರ್ಮಗಳೆಂಬ ವಾಸನೆಗಳು
ಮನುಷ್ಯನನ್ನ ಜನ್ಮದಿಂದ ಜನ್ಮಕ್ಕೆ, ಮರಣದಿಂದ ಮರಣಕ್ಕೆ ಎಳ್ಕೊಂಡು ಹೋಗ್ತಾ ಇವೆ. ಇಂಥ ಅವಿದ್ಯಾ ಗ್ರಂಥಿಯನ್ನ ಭೇದಿನೇ ನಾಶ ಮಾಡುವಂಥ ಸದ್ಗುರುವಿಗೆ ನಮಸ್ಕಾರ ಅಂದ್ಬಿಟ್ಟು ಈ ಶ್ಲೋಕ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ಹೇಳ್ತೇನೆ, ತಾವೆಲ್ಲರೂ ಕೂಡ ಈ ಶ್ಲೋಕವನ್ನ ಅರ್ಥಾನುಸಂಧಾನ ಪೂರ್ವಕವಾಗಿ ಪ್ರತಿ ದಿವಸ ಪಾರಾಯಣ ಮಾಡ್ತಾ ಬನ್ನಿ. ಇದರಿಂದ ನಮಗೆ ಗುರುಭಕ್ತಿ ಅಭಿವೃದ್ಧಿಯಾಗುತ್ತದೆ, ಗುರುವಿನ ಮಹತ್ವ ಅರ್ಥವಾಗುತ್ತದೆ, ಗುರುವಿನ ಅತಿಶಯ ಏನು ಎನ್ನುವುದು ಮನಸ್ಸಿಗೆ ತಿಳಿಯುತ್ತದೆ. ಅದರಿಂದ ಗುರುಭಕ್ತಿಯಿಂದ ವಿವೇಕ ವೈರಾಗ್ಯಗಳು ಉಂಟಾಗುತ್ತವೆ. ಗುರುಭಕ್ತಿಯಿಂದ ಅಂತಃಕರಣ ಶುದ್ಧವಾಗುತ್ತದೆ. ಗುರುಭಕ್ತಿಯಿಂದ ಬ್ರಹ್ಮಜ್ಞಾನವನ್ನೇ ಪಡೆದುಕೊಂಡು ನಾವೆಲ್ಲರೂ ಮೋಕ್ಷವನ್ನೇ ಹೊಂದಿ ಜನ್ಮರಾಹಿತ್ಯವನ್ನ ಪಡೆದುಕೊಂಡು ಕೃತಾರ್ಥರಾಗುತ್ತೇವೆ. ಈ ಶ್ಲೋಕವನ್ನ ಮತ್ತೊಮ್ಮೆ ಹೇಳ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶುಭಮಸ್ತು. ಲೋಕಾ ಸಮಸ್ತಾ ಸುಖಿನೋ ಭವಂತು.